ಬಿಹೈಂಡ್ ದ ಬೆಲ್ ದ ವಾಯ್ಸಸ್ ಆಫ್ ಅವರ್ ಸ್ಕೂಲ್. ಇದು ನಿಜವಾದ ಅನುಭವಗಳು, ಚಿಂತನೆಗಳು ಮತ್ತು ಕನಸುಗಳ ಧ್ವನಿ. ಮೌಲ್ಯಗಳು ಮತ್ತು ಅಧ್ಯಯನದ ಧ್ವನಿಯಾದ ಗುರುಕುಲ ಪಾಡ್ಕಾಸ್ಟ್ ಆರಂಭಿಸೋಣ. ಇಂದಿನ ನಮ್ಮ ಪಾಡ್ಕಾಸ್ಟ್ನ ಮೊದಲನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ ಅಧ್ಯಯನದ ಮೂಲಕ ಮೌಲ್ಯಾಧಾರಿತ ಶಿಕ್ಷಣ, ಹೊಸ ಆಲೋಚನೆ ಮತ್ತು ಸಾರ್ಥಕ ಸಂಭಾಷಣೆಯನ್ನು ನಿಮ್ಮವರೆಗೆ ತಲುಪಿಸುವುದು ನಮ್ಮ ಉದ್ದೇಶ. ಬನ್ನಿ ಶುರು ಮಾಡೋಣ. ಜ್ಞಾನದ ನಾದಗಾಳಿಯನ್ನು ತುಳಿಯುತ್ತಾ ನಿಮ್ಮ ಕಿವಿಗೆ ತಟ್ಟುವ ಇದು ಗುರುಕುಲ ಧ್ವನಿ. ಕಲಿಕೆಯ ಹೊಸ ಜಗತ್ತಿಗೆ ನಿಮಗೆ ಸ್ವಾಗತ. ನಮಸ್ಕಾರ ಶ್ರೋತೃವೃಂದೆ. ನಮ್ಮ ಗುರುಕುಲದ ಪಾಡ್ಕಾಸ್ಟ್ನ ವಿಶೇಷ ಸಂದರ್ಶನದ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಪೂರ್ವಕ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿರುವ ನಮ್ಮ ಶಾಲೆಯ ಗೌರವಾನ್ವಿತ ಅಧ್ಯಕ್ಷರು, ಸಂಸ್ಥೆಯ ಮಾರ್ಗದರ್ಶಕರು ಆದ ಶ್ರೀಮತಿ ಅನುಪಮ ಶೆಟ್ಟಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಇಂದು ನಾವು ಅವರಿಂದ ಶಿಕ್ಷಣ, ಮೌಲ್ಯ ಮತ್ತು ಗುರುಕುಲದ ಬೆಳವಣಿಗೆ ಬಗ್ಗೆ ಅನೇಕ ಪ್ರೇರಕ ಸಂದೇಶಗಳನ್ನು ಕೇಳಲಿದ್ದೇವೆ. ಶ್ರೋತೃಗಳೇ, ನಮ್ಮ ಮೇಡಮ್ ಅವರು ಹಲವು ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಕ್ಕಳ ಬೆಳವಣಿಗೆ, ಸಂಸ್ಕಾರ ಮತ್ತು ಮೌಲ್ಯಾಧಾರಿತ ಶಿಕ್ಷಣದ ಮೇಲೆ ಅವರ ಅಪಾರ ನಂಬಿಕೆ ನಮ್ಮ ಗುರುಕುಲದ ಮೂಲಾಧಾರವಾಗಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ಅವರಿಂದ ಅನೇಕ ಮಹತ್ವದ ಸಂದೇಶಗಳನ್ನು ತಿಳಿದುಕೊಳ್ಳುವುದು ನಮಗೆ ಸಂತೋಷದ ವಿಚಾರ. ನಮಸ್ಕಾರ ಮೇಡಮ್, ನಮಗೆ ಸಮಯ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಬನ್ನಿ ಸಂದರ್ಶನವನ್ನು ಪ್ರಾರಂಭಿಸೋಣ. ಮೇಡಮ್, ಈ ಗುರುಕುಲ ಶಾಲೆಯನ್ನು ಸ್ಥಾಪಿಸಲು, ಮುನ್ನಡೆಸಲು ನಿಮಗೆ ಪ್ರೇರಣೆಯಾದದ್ದು ಹೇಗೆ? ನಮಗೆ ಪ್ರೇರಣೆಯಾಗಿದ್ದು ಅಂತ ಹೇಳಿದ್ರೆ ನಮ್ಮ ತಂದೆಯವರಿಂದ. ಬಸರೂರು ಅಪ್ಪಣ್ಣ ಹೆಗಡೆಯವರು ಅವರು ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸುತ್ತಾ ನಮ್ಮ ಪರಿಸರದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣ ಕೂಡ ನೀಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಸ್ಕೂಲ್ ಪ್ರಾರಂಭ ಆಯಿತು. ಮೇಡಮ್, ನಮ್ಮ ಗುರುಕುಲ ವಿದ್ಯಾಪ್ರಕಾರವು ಸಾಮಾನ್ಯ ಶಾಲೆಗಳಿಂದ ಹೇಗೆ ಭಿನ್ನವಾಗಿದೆ? ಗುರುಕುಲ ಹೆಸರೇ ಹೇಳುವಂತೆ ಭಾರತೀಯ ಸಂಸ್ಕೃತಿಯ ಅಡಿಪಾಯದೊಂದಿಗೆ ಆಧುನಿಕ ಶಿಕ್ಷಣವನ್ನು ನೀಡುವುದೇ ನಮ್ಮ ಗುರುಕುಲದ ಉದ್ದೇಶ. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ನೀವು ಬಯಸ್ತೀರಿ? ನಾವು ಅಂಕ ಗಳಿಕೆಯೊಂದಿಗೆ ಇತರ ಕೌಶಲ್ಯಗಳು ಕಲಿಬೇಕು ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿರಬಹುದು, ಸಾಹಿತ್ಯಿಕವಾಗಿರಬಹುದು, ಅಥವಾ ಆಟೋಟಗಳಾಗಿರಬಹುದು, ಎಲ್ಲವೂ ಅದರೊಂದಿಗೆ ನೆಲ, ಜಲ, ಪರಿಸರ ಅದು ಕೂಡ ಇದೆ. ತಮ್ಮ ವಿದ್ಯಾರ್ಥಿಗಳಿಗೆ ನಿಮಗೆ ಯಾವುದು ಇಷ್ಟ ಆ ನಿಟ್ಟಿನಲ್ಲಿ ನೀವು ಅದನ್ನು ಸಾಧನೆ ಮಾಡಿದಾಗ ಖಂಡಿತ ಒಂದು ಉತ್ತಮ ಭವಿಷ್ಯ ನಿಮಗೆ ಸಿಗುತ್ತೆ. ನಮ್ಮ ಗುರುಕುಲದ ಭವಿಷ್ಯದ ದೃಷ್ಟಿಕೋನವನ್ನು ನೀವು ಹೇಗೆ ನೋಡುತ್ತೀರಿ? ದೃಷ್ಟಿಕೋನ ಅನ್ನುವಾಗ ಇಲ್ಲಿ ಇವತ್ತು 21st ಸೆಂಚುರಿಗೆ ಬೇಕಾಗುವಂತ ಎಲ್ಲ ಆಧುನಿಕ ಶಿಕ್ಷಣವನ್ನು ನಾವು ಕೊಡ್ಬೇಕಾಗತ್ತೆ. ರೋಬೋಟಿಕ್ ಆಗ್ಬಹುದು, ಮುಂದಿನ ದಿನಗಳಲ್ಲಿ ನಮ್ಮ ಸ್ಕೂಲಲ್ಲಿ ರೋಬೋಟಿಕ್ ಎಜುಕೇಶನ್ ಆಗಿರಬಹುದು, ಅಥವಾ ಫೈನಾನ್ಷಿಯಲಿ ಲಿಟ್ರಸಿ ಆಗಿರಬಹುದು. ಹೀಗೆ ಹಲವಾರು ಸಬ್ಜೆಕ್ಟ್ ಅನ್ನು ಅಳವಡಿಸಿಕೊಂಡು ಉತ್ತಮ ಶಿಕ್ಷಣ ನೀಡುವುದೇ ನಮ್ಮ ಶಿಕ್ಷಣ ಸಂಸ್ಥೆಯ ಗುರಿ. ಈ ಪಾಡ್ಕಾಸ್ಟ್ ಕೇಳುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ನೀವು ಯಾವ ಸಂದೇಶವನ್ನು ನೀಡಲು ಬಯಸ್ತೀರಿ? ವಿದ್ಯಾರ್ಥಿಗಳು, ಮುಂದಿನ ದಿನದಲ್ಲಿ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿರಿ, ನಮ್ಮ ಭಾರತವನ್ನು, ಹುಟ್ಟಿದ ದೇಶವನ್ನು ಎಂದೂ ಮರೆಯದಿರಿ. ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ರೂಢಿಸಿಕೊಂಡು ಉತ್ತಮ ಯಶಸ್ವಿ ವ್ಯಕ್ತಿಯಾಗಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಮೇಡಮ್, ನಿಮ್ಮ ಅಮೂಲ್ಯ ಸಮಯ ಮತ್ತು ಮಾರ್ಗದರ್ಶನಕ್ಕೆ ತುಂಬಾ ಧನ್ಯವಾದಗಳು. ಇಂದು ನೀವು ಹಂಚಿಕೊಂಡಿರುವ ಸಂದೇಶಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ನಿಶ್ಚಯವಾಗಿ ಪ್ರೇರಣೆಯಾಗಲಿ. ಈ ಸಂದರ್ಶನವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಗುರುಕುಲ ಗಂಗೆಯ ತೀರಕ್ಕೆ ಶೀಘ್ರದಲ್ಲಿ